ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಘೋಷಣೆಯಾಗಿತ್ತಲ್ಲ ಜಿಎಸ್ಟಿ 2.0 ಯಶಸ್ಸಿನ ಕುರಿತು ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಇವತ್ತು ವರದಿ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮತ್ತು ಅಶ್ವಿನಿ ವೈಷ್ಣವ್ ಸುದ್ದಿಗೋಷ್ಠಿಯನ್ನು ನಡೆಸಿ ಜಿಎಸ್ಟಿ ಸುಧಾರಣೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಾರಾಟ ದ್ವಿಗುಣಗೊಂಡಿದೆ ಅಂತ ಕೇಂದ್ರದ 3 ಸಚಿವರು ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಟಿವಿ, ವಾಷಿಂಗ್ ಮಷಿನ್, ಟ್ರ್ಯಾಕ್ಟರ್, ದ್ವಿಚಕ್ರ ವಾಹನ, ಕಾರ್ ಮಾರಾಟದಲ್ಲಿ ಭಾರಿ ಹೆಚ್ಚಳ ಆಗಿಬಿಟ್ಟಿದೆ. ಪರ್ಸನಲ್ ಕೇರ್, ನ್ಯೂಟ್ರಿಷನ್ ವಸ್ತುಗಳು, ಗೃಹ ಬಳಕೆ ವಸ್ತುಗಳು, ಮಕ್ಕಳ ಆಟಿಕೆಗಳ ಮಾರಾಟ ಹೆಚ್ಚಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ 25% ಎಲೆಕ್ಟ್ರಿಕಲ್ ವಸ್ತುಗಳ ಮಾರಾಟ ಆಗಿದೆ. 85 ಇಂಚು ಟಿವಿಗಳ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿವೆ ಅಂತ ಅಶ್ವಿನಿ ವೈಷ್ಣವ್ ಮಾಹಿತಿ ಕೊಟ್ಟಿದ್ದಾರೆ. ಜಿಎಸ್ಟಿ ದರ ಕಡಿತದಿಂದ ಸಾಮಾನ್ಯ ಜನರಿಗೆ ನೇರ ಪ್ರಯೋಜನ ತಲುಪಿದೆ. ಪ್ರಧಾನಿಯ ದೀಪಾವಳಿ ಉಡುಗೊರೆ ಈಗ ಜನರಿಗೆ ತಲುಪಿದೆ. 54 ದಿನನಿತ್ಯದ ಉಪಯೋಗದ ವಸ್ತುಗಳಲ್ಲಿ ತೆರಿಗೆ ಕಡಿತದ ಪ್ರಯೋಜನ ಸಂಪೂರ್ಣವಾಗಿ ಗ್ರಾಹಕರಿಗೆ ತಲುಪಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. As we say 54 items, you know from 12 to 5 the rate reduction has happened, but 54 such daily use items we've been closely monitoring. Two-wheeler sales increased 21.60 lakh units. Hero Motors apparently saw the highest ever sales, monthly sales. ಇನ್ನು ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಅಕ್ಟೋಬರ್ 9ರಂದು ಶುರುವಾದ ಸಂಘರ್ಷ ಈಗ ಕೈಮೀರಿದೆ. ಪಾಕಿಸ್ತಾನ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಅಫ್ಘಾನಿಸ್ತಾನದ 3 ಕ್ರಿಕೆಟಿಗರು ಸೇರಿ 8 ಜನ ಮೃತಪಟ್ಟಿದ್ದಾರೆ. ಅಫ್ಘಾನಿಸ್ತಾನದ ಪಕ್ತಿಕಾ ಪ್ರಾಂತ್ಯದಲ್ಲಿ ಶುಕ್ರವಾರ ತಡರಾತ್ರಿ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿತು. ಅಫ್ಘಾನ್ ಕ್ರಿಕೆಟಿಗರಾದ ಕಬೀರ್, ಸಿಕ್ಬತುಲ್ಲಾ ಮತ್ತು ಹರೂನ್ ಪಾಕ್ ದಾಳಿಗೆ ಬಲಿಯಾಗಿದ್ದಾರೆ. ಇನ್ನು ಪಾಕ್ನ ಆಸಿಮ್ ಮುನೀರ್ ಶಾಂತಿ ಬೇಕಾ ಅರಾಜಕತೆಯಲ್ಲೇ ಮುಂದುವರಿಬೇಕಾ ಅಂತ 2 ಆಪ್ಷನ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿದ್ದು ನಮ್ಮ ಪ್ರತೀಕಾರಕ್ಕೆ ಸಿದ್ಧರಾಗಿ ಅಂತ ತಾಲಿಬಾನ್ ಕೂಡ ಎಚ್ಚರಿಕೆ ನೀಡಿದೆ. ಇನ್ನು ಪಾಕಿಸ್ತಾನ ಹಾಗೂ ಶ್ರೀಲಂಕಾ ಜೊತೆ ನಡೆಯಬೇಕಿದ್ದ ತ್ರಿಕೋನ ಏಕದಿನ ಕ್ರಿಕೆಟ್ ಸರಣಿಯಿಂದ ಅಫ್ಘಾನಿಸ್ತಾನ ಹಿಂದೆ ಸರಿದಿದೆ. ನಾವು ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡಲ್ಲ ಅಂತಂದ್ಬಿಟ್ಟು ಆಮೇಲೆ ಪಾಕಿಸ್ತಾನದ ಈ ಕೃತ್ಯವನ್ನು ಅಫ್ಘಾನಿಸ್ತಾನದ ಕ್ರಿಕೆಟಿಗರಾದಂತಹ ರಾಶಿದ್ ಖಾನ್ ಮುಂತಾದವರೆಲ್ಲ ತೀವ್ರ ಟೀಕೆ ಮಾಡಿದ್ದಾರೆ. ಮಾಡಿದ್ರು ಮಾರಾಯ ಅನುಭವಿಸ್ತಾರೆ. ಅದು ಯಾಕೆ ಏನು ಗೊತ್ತಿಲ್ಲ. ಇಲ್ಲಿ ನಮ್ಮ ದೇಶದಲ್ಲೂ ಕೂಡ ಶುಕ್ರವಾರನೇ ದಾಳಿ ಆಗುತ್ತೆ. ಇಲ್ಲೂ ಶುಕ್ರವಾರನೇ ದಾಳಿ. ಇದು ಏನು ಶುಕ್ರವಾರ ಏನಪ್ಪ, ಏನೋ ಇಂಟ್ರೆಸ್ಟಿಂಗ್ ಇರಬೇಕು. ಅದು ಸ್ವದೇಶಿ ಬ್ರಹ್ಮಾಸ್ತ್ರ ತೇಜಸ್ MK-1A ಮೊದಲ ಹಾರಾಟ ಬೆನ್ನಲ್ಲೇ ಇಂದು ಲಕ್ನೋದ ಬ್ರಹ್ಮೋಸ್ ಏರೋಸ್ಪೇಸ್ನಲ್ಲಿ ತಯಾರಾದ ಮೊದಲ ಬ್ಯಾಚ್ನ ಬ್ರಹ್ಮೋಸ್ ಕ್ಷಿಪಣಿ ಉದ್ಘಾಟಿಸಲಾಯಿತು. ಬ್ರಹ್ಮೋಸ್ ಕ್ಷಿಪಣಿ ಉದ್ಘಾಟಿಸುವ ಮೂಲಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ ಅಷ್ಟೇ ಯಾಕೆ ಎಲ್ಲರಿಗೂ. ಸೊ ಆಪರೇಷನ್ ಸಿಂಧೂರ ಯಶಸ್ಸನ್ನು ಶ್ಲಾಘಿಸಿದ ರಾಜನಾಥ್ ಸಿಂಗ್, ಆಪರೇಷನ್ ಸಿಂಧೂರ ಜಸ್ಟ್ ಟ್ರೇಲರ್ ಅಷ್ಟೇ. ಆಪರೇಷನ್ ಸಿಂಧೂರದ ಗೆಲುವು ನಮಗೆ ಇನ್ನು ಮುಂದೆ ಗೆಲುವು ಸಣ್ಣ ವಿಚಾರವಲ್ಲ, ಗೆಲುವು ನಮಗೆ ಅಭ್ಯಾಸವಾಗ್ಬಿಟ್ಟಿದೆ ಅಂತ ಸಾಬೀತುಪಡಿಸಿದೆ ಅಂತ ಎಲ್ಲ ಹೇಳಿದ್ದಾರೆ. ನಮ್ಮ ವಿರೋಧಿಗಳು ಇನ್ನು ಮುಂದೆ ಬ್ರಹ್ಮೋಸ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ವಿಶ್ವಾಸ ಇದೆ. ಸೊ ಪಾಕಿಸ್ತಾನದ ಪ್ರತಿಯೊಂದು ಇಂಚಿಂಚು ಭೂಪ್ರದೇಶವೂ ಕೂಡ ಈಗ ನಮ್ಮ ಬ್ರಹ್ಮೋಸ್ನ ವ್ಯಾಪ್ತಿಯಲ್ಲಿದೆ ಅಂತ ಹೇಳಿದ್ದಾರೆ. ಇನ್ನು ಹಾಸನಾಂಬಾ ದೇವಿ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ದಿನೇ ದಿನೇ ಜನ ಹೆಚ್ಚಾಗ್ತಿದ್ದಾರೆ. ಧರ್ಮದರ್ಶನದ ಸಾಲು 300 ರೂಪಾಯಿ, 1000 ರೂಪಾಯಿ ಟಿಕೆಟ್ ಎಲ್ಲ ಭರ್ತಿ ಆಗಿಬಿಟ್ಟಿದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದೆ. ಧರ್ಮದರ್ಶನದ ಸಾಲಿನ ಬ್ಯಾರಿಕೇಡನ್ನು 10 ಕಿಲೋಮೀಟರ್ ತನಕ ಜಿಲ್ಲಾಡಳಿತ ವಿಸ್ತರಣೆ ಮಾಡಿದೆ. 4 ಕಿಲೋಮೀಟರ್ಗೂ 300 ರೂಪಾಯಿ ವಿಶೇಷ ದರ್ಶನ ಸಾಲು ಹೆಚ್ಚಿದೆ. ಈ ನಡುವೆ ಬೆಂಗಳೂರಿನಿಂದ ಹಾಸನಕ್ಕೆ ಅಪಾರ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದು ಎಲ್ಲ ಬಸ್ಗಳು ಫುಲ್ ರಶ್ಶು. ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಪರದಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಸೇರಿ ಇದು ಮೊದಲನೇ ಬಾರಿಗೆ ಅವ್ರು ಹೋಗಿರೋದು. ಗಣ್ಯರು ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಕೃಷ್ಣ ಬೈರೇಗೌಡರು, ಜಿಲ್ಲಾ ಉಸ್ತುವಾರಿ ಸಚಿವರು ದೇವಾಲಯಕ್ಕೆ ಬಂದು ಭಕ್ತಾದಿಗಳನ್ನೆಲ್ಲ ಕಂಟ್ರೋಲ್ ಮಾಡಿದ್ದಾರೆ. ಆಮೇಲೆ 17 ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಿ ದರ್ಶನ ಪಡೆದು ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಇಲ್ಲಿ ತನಕ 19 ಕೋಟಿ ಸಂಗ್ರಹ ಆಗಿದೆ. ಮತ್ತೊಂದು ಕಡೆ ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ, ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಒಂದು ದಿನದಲ್ಲಿ 4.5 ಲಕ್ಷ ಜನಕ್ಕೆ ದರ್ಶನ ಮಾಡಿಸೋದು ಅಂದ್ರೆ ಸಣ್ಣ ಮಾತಲ್ಲ, ಬಹುಶಃ ಒಂದು ರೆಕಾರ್ಡ್ ಅಂತ ಹೇಳ್ಬೋದು. ಸರ್, ಈಗ ಪ್ರೋಟೋಕಾಲ್ ವ್ಯವಸ್ಥೆ ಘೋಷಣೆ ಮಾಡಿರೋದು 20ನೇ ತಾರೀಕುವರೆಗೆ ಮಾತ್ರ. ಸೊ 20ನೇ ತಾರೀಕಿಗೆ ಅದನ್ನ ನಿಲ್ಲಿಸಬೇಕು ಅನ್ನುವಂತಹದ್ದು ಚರ್ಚೆ ಮಾಡಿದ್ದೇವೆ. ಆಕ್ಚುಲಿ ಗುಡ್ ವರ್ಕ್ ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಸೀದಿಯ ಗಂಧ ಮಹೋತ್ಸವದಲ್ಲಿ ಪೊಲೀಸರ ಮೇಲೆ ಹಣ ಮಳೆ ಸುರಿಸಿ ಸನ್ಮಾನ ಮಾಡಿರುವ ಘಟನೆ ಚನ್ನಪಟ್ಟಣದ ದೊಡ್ಡ ಮಸೀದಿಯಲ್ಲಿ ನಡೆದಿದೆ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನೋಡಿ ಸುದ್ದಿಯನ್ನು. ಕಳೆದ 2 ದಿನಗಳ ಹಿಂದೆ ನಡೆದಿದ್ದ ಗಂಧ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಪೊಲೀಸರಿಗೆ ಮಸೀದಿ ಆಡಳಿತ ಮಂಡಳಿಯಿಂದ ಹಾರ ಹಾಕಿ ಟ್ರೋಫಿ ಕೊಟ್ಟು ಬಳಿಕ ಹಣದ ಮಳೆಯನ್ನು ಸುರಿಸಿ ಸನ್ಮಾನ ಮಾಡಿದ್ದಾರೆ. 20 ರೂಪಾಯಿ ನೋಟುಗಳನ್ನು ಪೊಲೀಸರ ಮೇಲೆ ಅಷ್ಟೇನಾ ನಿಮ್ಮ ಬೆಲೆ? ಅಯ್ಯಯ್ಯೋ. ಈಗ ಆ ವಿಡಿಯೋ ವೈರಲ್ ಆಗಿಬಿಟ್ಟಿದೆ. ಚನ್ನಪಟ್ಟಣ ಟೌನು PSI ಹರೀಶ್, ಪಶ್ಚಿಮ ಠಾಣೆ PSI ದುರ್ಗಪ್ಪ ಸೇರಿ ಇತರ ಪೊಲೀಸ್ ಸಿಬ್ಬಂದಿಗೆ ಸನ್ಮಾನ ಮಾಡಲಾಗಿದೆ. ಪೊಲೀಸರ ನಡೆಯ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಪಾಪ ಪೊಲೀಸರು ಏನು ಮಾಡೋಕ್ಕಾಗಲ್ಲ. ಅವ್ರು ಹೋಗಿ ನಿಂತ್ಕೊಂಡಾಗ ಅವ್ರ ಮೇಲೆ ಹಿಂಗೆ ನೋಟಿಸಿದೆ ಏನು ಮಾಡಬೇಕು. ಬಟ್ ನಾನು ಹೇಳೋದು, ಮಾನ್ಯ ಸಚಿವರೇ, ಈ ರೀತಿ ಆದರೆ ಏನು ಮಾಡ್ತೀರಾ? ಈಗ PDOನ ಸಸ್ಪೆಂಡ್ ಮಾಡಾಯಿತು. ಇವ್ರು ಹೋಗಿದ್ದು ಎಲ್ಲಿಗೆ? ಈಗ ಯೂನಿಫಾರ್ಮಲ್ಲಿ ಸಸ್ಪೆಂಡ್ ಮಾಡ್ತೀರಾ ಅವರನ್ನ? ಮಾಡಿದ್ದು ಯಾರು ತಪ್ಪು? ಅವ್ರು ಹೋಗಿದ್ದು ತಪ್ಪಾ?
ಇನ್ಮೇಲೆ ನಾಳೆ ಹಿಂಗೆ ಆಗತ್ತೆ. ನೋಡ್ತಾರೆ ಒಂದಕ್ಕೊಂದು ಹೆಂಗ್ ಲಿಂಕ್ ಬರುತ್ತೆ ಅಂತ ಹೇಳಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅನ್ನಭಾಗ್ಯದ ಅಕ್ಕಿ ಅಷ್ಟೇ ಅಲ್ವಂತೆ, ಸರ್ಕಾರ ಕೊಡುವಂತ ಜೋಳ ಮತ್ತು ಬಡ ಮಕ್ಕಳ ಪೌಷ್ಟಿಕತೆ ಹೆಚ್ಚಿಸುವ ಕ್ಷೀರಭಾಗ್ಯ ಯೋಜನೆಯ ಅವಧಿ ಮೀರಿದ ನಂದಿನಿ ಹಾಲಿನ ಪೌಡರ್ಗಳ ಪ್ಯಾಕೆಟ್ಗಳನ್ನೂ ಕೂಡ ವಿದೇಶಕ್ಕೆ ಮಾರಾಟ ಮಾಡುವ ಜಾಲ ಈಗ ಪತ್ತೆಯಾಗಿದೆ. ಯಾದಗಿರಿ ಜಿಲ್ಲೆ ಗುರುಮಟ್ಕಲ್ ತಾಲೂಕಿನ ಲಕ್ಷ್ಮೀ ತಿಮ್ಮಪ್ಪ ಹತ್ತಿ ಮಿಲ್ನ ಗೋದಾಮಿನಲ್ಲಿ ಅಕ್ರಮ ಈಗ ಬಯಲಾಗಿದೆ. ಪಡಿತರ ಅಕ್ಕಿ ಇದೆ ಅಂತ ದಾಳಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಅವಾಗೆಲ್ಲ ಗೊತ್ತಾಗಿದೆ. ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಟನ್ಗಟ್ಟಲೆ ಪಡಿತರ ಅಕ್ಕಿ ದಾಸ್ತಾನು ಜಪ್ತಿ ಮಾಡೋಕೆ ತೆರಳಿದಂಥ ತಂಡ ಅಕ್ಕಿ ಜೊತೆಗೆ ಜೋಳ ಹಾಗೂ ಹಾಲಿನ ಪೌಡರ್ ಚೀಲಗಳನ್ನು ಕೂಡ ತಗೊಂಡಿದ್ದಾರೆ. ಅವಾಗ ಗೊತ್ತಾಗಿದೆ ಈ ಥರನೂ ಇದೆಯಾ ಅಂತ. ಅಕ್ಕಿ ದಾಸ್ತಾನು ಜಪ್ತಿಯ ವೇಳೆ ಗೋದಾಮಿನ ಮತ್ತೊಂದು ಭಾಗದಲ್ಲಿ ಸರ್ಕಾರಿ ಜೋಳ ಹಾಗೂ ನವೆಂಬರ್ 2024 ಅವಧಿ ಮೀರಿದ ಕ್ಷೀರಭಾಗ್ಯ ಯೋಜನೆ ಹಾಲಿನ ಪೌಡರ್ ದಾಸ್ತಾನು ಸಿಕ್ಕಿದೆ. 200 ಕ್ವಿಂಟಾಲ್ನಷ್ಟು ಜೋಳದ ಚೀಲಗಳು ಹಾಗೂ 300 kg ಹೆಚ್ಚು ಹಾಲಿನ ಪೌಡರ್, ಅಂದಾಜು 20 ಚೀಲ ಗೋಧಿ ಕೂಡ ಪತ್ತೆಯಾಗಿದೆ. ಅಂತಂದರೆ ಇವರೆಲ್ಲ ಹೆಂಗೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಅದರೂ ಬಯಲಿಗಿಳಿಬೇಕಲ್ವಾ. ಇನ್ನು ಬೆಂಗಳೂರಿನ ಲಾಡ್ಜ್ ಒಂದರಲ್ಲಿ ಪುತ್ತೂರು ಮೂಲದ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಪುತ್ತೂರು ಮೂಲದ 20 ವರ್ಷದ ತಕ್ಷಿತ್ ಮೃತ ಯುವಕ. ನಿನ್ನೆ ಯುವಕ ಸಾವನ್ನಪ್ಪಿದ್ದು ಬೆಳಗ್ಗೆ ಲಾಡ್ಜ್ ಸಿಬ್ಬಂದಿ ರೂಮ್ ಬಾಗಿಲು ತೆಗೆದಾಗ ಘಟನೆ ಬೆಳಕಿಗೆ ಬಂದಿದೆ. ಕಳೆದ ವಾರ ತನ್ನ ಪ್ರೇಯಸಿಯೊಂದಿಗೆ ಬೆಂಗಳೂರಿಗೆ ಬಂದಿದ್ದ ತಕ್ಷಿತ್ ಆನ್ಲೈನ್ ಮೂಲಕ ಮಡಿವಾಳದಲ್ಲಿರುವ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿದ್ದಾನೆ. 8 ದಿನ ಲಾಡ್ಜ್ನಲ್ಲಿ ಪ್ರೇಯಸಿಯ ಜೊತೆ ಇದ್ದ. ಗುರುವಾರ ಯುವತಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಆಕೆ ವಿರಾಜಪೇಟೆಗೆ ಹೋಗಿದ್ದಾಳೆ. ಹುಡುಗಿ ಹೋದ ಮರುದಿನವೇ ಯುವಕ ಮೃತಪಟ್ಟಿದ್ದಾನೆ. ಸದ್ಯ ತಕ್ಷಿತ್ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ಕಳಿಸಿದ್ದಾರೆ. ವರದಿ ಬಂದ ಬಳಿಕ ಯುವಕನ ಸಾವಿಗೆ ನಿಖರ ಕಾರಣ ತಿಳಿದುಬಾರದು. ಇಂಥ ಕೇಸ್ಗಳಲ್ಲಿ ತುಂಬ ಬಂದಿದ್ದಾವೆ. ಏನು ಟ್ಯಾಬ್ಲೆಟ್ ತೊಗೊಂಡಿದ್ರೆ ಅದು ಹಾರ್ಟ್ ಅಟ್ಯಾಕಿಗೆ ಏನೋ ಕಾರಣ ಆಗುತ್ತೆ. ನೋಡೋಣ ಮರಣೋತ್ತರ ಪರೀಕ್ಷೆ ಆದಮೇಲೆ. ಜಾತಿ ವಿಚಾರವಾಗಿ ಸರ್ಕಾರಿ ಶಾಲಾ ಶಿಕ್ಷಕ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ಕಳುಹಿಸಿದ್ದ ಹಿನ್ನೆಲೆಯಲ್ಲಿ ಶಿಕ್ಷಕನನ್ನು ಅಮಾನತು ಮಾಡಲಾಗಿದೆ. ಮೈಸೂರು ಜಿಲ್ಲೆ HD ಕೋಟೆ ಪಟ್ಟಣದ ಯರಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕ ರವಿ ಅಮಾನತಾಗಿರುವಂಥ ಶಿಕ್ಷಕ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಎಡಗೈ ಜಿಲ್ಲಾ ನೌಕರರ ಸಂಘದ ಗ್ರೂಪ್ಗೆ ಸಂದೇಶ ರವಾನಿಸಿ ಸಚಿವ HC ಮಹದೇವಪ್ಪ ಬಗ್ಗೆ ಟೀಕೆಯನ್ನು ಮಾಡಿದರು. ನಾನು ಕಳೆದ 18 ವರ್ಷಗಳಿಂದ ಸರ್ಕಾರಿ ಶಾಲೆಯ ದೈಹಿಕ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದೀನಿ. ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಪ್ರಶಸ್ತಿಗೂ ಕೂಡ ಕಾರಣನಾಗಿದ್ದೇನೆ. ನನ್ನ ಶಾಲೆಯಲ್ಲಿರುವುದು ಎಲ್ಲ ವಿದ್ಯಾರ್ಥಿಗಳಿದಾರಲ್ಲ, ಅವರು ನನ್ನ ಎಡಗೈ ಸಮುದಾಯದ ಒಬ್ಬ ವಿದ್ಯಾರ್ಥಿ ಕೂಡ ಶಾಲೆಯಲ್ಲಿಲ್ಲ. ಇದು ನನಗೆ ನೋವುಂಟು ಮಾಡಿದೆ. ಇದರಿಂದ ಬೇಸತ್ತು ದೈಹಿಕ ಶಿಕ್ಷಕ ಹುದ್ದೆಗೆ ರಾಜೀನಾಮೆ ನೀಡೋಕೆ ನಿರ್ಧಾರ ಮಾಡಿದ್ದೀನಿ ಅಂತ ಸಂದೇಶ ಕಳುಹಿಸಿದರು. ಶಿಕ್ಷಕನ ಈ ಸಂದೇಶಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. BOಗೆ ಶಿಕ್ಷಕ ರವಿ ವಿರುದ್ಧ ಬಲಗೈ ಸಮಾಜದ ಮುಖಂಡರು ದೂರು ಕೊಟ್ಟಿದ್ರು. BO ವರದಿ ಆಧರಿಸಿ ಶಿಕ್ಷಕ SL ರವಿ ವಿಚಾರಣೆ ಕಾಯ್ದಿರಿಸಿ ಅಮಾನತನ್ನ ಮಾಡಲಾಗಿದೆ. ಇದರಲ್ಲಿ ಶಿಕ್ಷಕರಾಗಿರುವಂಥವ್ರ ಜಾತಿಯನ್ನು ನೋಡ್ತಿರಲ್ಲ, ಅದೇ ಬೇಜಾರಾಗೋದು. ಬಹಳಷ್ಟು ಕಡೆಗಳಿದೆ. ಲಿಂಗಾಯತರಾಗಿರುವಂಥವ್ರು ಲಿಂಗಾಯತ ಮಕ್ಕಳಿಲ್ಲ, ಒಕ್ಕಲಿಗ ಮಕ್ಕಳಿಲ್ಲ, ದಲಿತರಾದಾಗ ಅದ್ರಾಗ ಎಡಗೈ ಮತ್ತು ಬಲಗೈ ಅಂತ ನೋಡ್ಕೊಳ್ತಿರಲ್ಲ. ಡೋಂಟ್ ಯು ಶೇಮ್ ಟೀಚರ್ಸ್ ಅಂತ ಯಾಕೆ ಕರೆಸ್ಕೊಳ್ತೀರ? ಸುಮ್ಮನೆ ಬಿಟ್ಟು ಹೋಗೋದು ಒಳ್ಳೆಯದು. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳೋದಿಲ್ಲ ಅಂತ ಟ್ರಂಪ್ ಮತ್ತೆ ಹೇಳಿದ್ದಾರೆ. ಕೆಲ ದಿನಗಳ ಹಿಂದೆ ಹೇಳಿಕೆ ನೀಡಿದ್ರು ಟ್ರಂಪ್. ಭಾರತ ಇನ್ನು ಮುಂದೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಲ್ಲ. ಈಗಾಗಲೇ ಹೆಚ್ಚು ಕಡಿಮೆ ಖರೀದಿ ಕಮ್ಮಿ ಮಾಡಿದ್ದು ಹೆಚ್ಚು ಕಡಿಮೆ ನಿಲ್ಲಿಸಿದ್ದಾರೆ. ಭಾರತ ತೈಲ ಖರೀದಿಯಿಂದ ಹಿಂದೆ ಸರಿತಾ ಇದ್ದಾರೆ. ಇದುವರೆಗೆ ಸುಮಾರು 38% ತೈಲವನ್ನು ಖರೀದಿ ಮಾಡಿದ್ದಾರೆ. ಇನ್ನು ಮುಂದೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ರಷ್ಯಾ ಕಚ್ಚಾ ತೈಲ ಖರೀದಿಯ ಮೂಲಕ ಉಕ್ರೇನ್ ವಿರುದ್ಧ ಯುದ್ಧಕ್ಕೆ ಹಣಕಾಸು ಒದಗಿಸೋದಕ್ಕೆ ಭಾರತ ಪುಟಿನ್ಗೆ ಸಹಾಯ ಮಾಡ್ತಿದೆ ಅಂತ ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಹೇಳಿದರು. ಆದರೆ ಈ ಆರೋಪವನ್ನು ಭಾರತ ತಿರಸ್ಕರಿಸಿದೆ. ಇಂಧನ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದೆ. ಭಾರತದಿಂದ ರಷ್ಯಾಗೆ ನವೆಂಬರ್ ಡಿಸೆಂಬರ್ ತಿಂಗಳಿಗೆ ಆರ್ಡರ್ ಕೊಟ್ಟಿದ್ದೀವಿ, ನಾವು ತಗೋತೀವಿ, ಪರ್ಚೇಸ್ ಮಾಡ್ತೀವಿ ಅಂತ ಭಾರತ ಹೇಳಿದೆ. ಇನ್ನು ಬಿಹಾರ ಚುನಾವಣೆ ನವೆಂಬರ್ 6ಕ್ಕೆ 121 ಕ್ಷೇತ್ರಗಳ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ನಿನ್ನೆ ಕೊನೆಯ ದಿನ ಆಗಿತ್ತು. ಒಟ್ಟು 1250 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಆರಂಭದಲ್ಲಿ NDAಗೆ ಒಂದು ಶಾಕ್ ಅಂತೆ. ಮಢೌರಾ ಕ್ಷೇತ್ರದಲ್ಲಿ LJP ಅಭ್ಯರ್ಥಿ ಸೀಮಾ ಸಿಂಹ ನಾಮಪತ್ರ ರದ್ದಾಗೋಗ್ಬಿಟ್ಟಿದೆ. ಭೋಜ್ಪುರಿ ಸಿನಿಮಾ ನಟಿಯವರು LJPಗೆ ಸೇರ್ಪಡೆಗೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಇತ್ತ RJD ಮತ್ತು ಕಾಂಗ್ರೆಸ್ ನಡುವೆ ಸೀಟ್ ಶೇರಿಂಗ್ ಇನ್ನೂ ಕೂಡ ಫೈನಲ್ಲೇ ಆಗಿಲ್ವಂತೆ. JMM ಕೂಡ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಾಗಿ ತಿಳಿಸಿದೆ. ಇತ್ತ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ NDA ಜನ್ ಸುರಾಜ್ ಮಧ್ಯೆ ಮಾತ್ರ ಫೈಟ್ ಅಂತ ವ್ಯಾಖ್ಯಾನಿಸಿದ್ದಾರೆ.